ನಮಸ್ತೆ ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಖಂಡಿತ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತಹ ಟಾಪಿಕ್ಕು. ಸೊ ನಾನು ಇದನ್ನು ಮಾಡಲೇಬೇಕು ಅಂತ ಸುಮಾರು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ, ಬಟ್ ಅದು ಕೆಲವಾರು ಕಾರಣದಿಂದ ಮಾಡಲಿಲ್ಲ. ಬಟ್ ಈಗ ಈ ಒಂದು ವಿಡಿಯೋನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಏನು ಅಂತ ಅಂದರೆ, ಸೊ ನಮ್ಮ ಈಗ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ನಮ್ಮ ಡೈರಿ ಫಾರ್ಮ್ಗಳಲ್ಲಿ ಏನು ಬೆದೆ ನಿಲ್ತಾ ಇಲ್ವಲ್ಲ. ಸೊ ಯಾಕೆ ಬೆದೆ ನಿಲ್ತಾ ಇಲ್ಲ? ಸೊ ನೀವು ಸೂಕ್ಷ್ಮವಾಗಿ ಗಮನಿಸಿ, ಬೆದೆ ನಿಲ್ಲೋದಕ್ಕೆ ಕಾರಣಗಳೇನು. ಸೊ ನೀವು ಅದನ್ನು ಆಳವಾಗಿ ತಿಳಿತಾ ಹೋದಲ್ಲಿ ಸೊ ಏನಾಗಿದೆ ಪ್ರಾಬ್ಲಮ್, ಗರ್ಭದ ಸೋಂಕಿನಿಂದಾಗಿ ಬೆದೆ ನಿಲ್ತಾ ಇಲ್ವಾ? ಆ ರೀತಿಯಾಗಿ ಬೆದೆ ನಿಲ್ತಾ ಇಲ್ಲ ಅಂತ ಅಂದರೆ ಏನಾಗಿದೆ, ಗರ್ಭದ ಸೋಂಕು ಯಾಕಾಗಿದೆ ನೀವು ಆಲೋಚನೆ ಮಾಡಿ. ಅಂದರೆ ಜನರಲಾಗಿ ಥಿಂಕ್ ಮಾಡಿ, ಗರ್ಭದ ಸೋಂಕಾಗಿದ್ದರೆ ನಿಲ್ಲಲ್ಲ ಸೆಮೆನ್, ಅದು ಆಟೋಮೆಟಿಕ್ ನಿಲ್ಲೋದೇ ಇಲ್ಲ. ಬಟ್ ಏನು ಮಾಡಬೇಕು ಅಂದರೆ, ಸೋಂಕು ಯಾಕಾಗಿದೆ ಅನ್ನೋದನ್ನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಎಲ್ಲಿ ಸೋಂಕಾಗುತ್ತೆ, ಹೇಗೆ ಸೋಂಕಾಗುತ್ತೆ, ಸೊ ಮತ್ತು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಬೆದೆಯನ್ನು ನಿಲ್ಲಿಸ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಖಂಡಿತ ವಿಡಿಯೋ ತುಂಬ ಉತ್ತಮವಾದ ಇನ್ಫಾರ್ಮೇಷನ್ ಸಿಗುತ್ತೆ. ಖಂಡಿತ ಯಾರು ಸ್ಕಿಪ್ ಮಾಡಿಬಿಡಿ, ಕೊನೆಯ ತನಕ ನೋಡಿ. ಸೊ ವಿಡಿಯೋನ ಸ್ಕಿಪ್ ಅಂತ ಮಾಡಿಬಿಡಿ. ಓಕೆ, ಫಸ್ಟ್ ಆಫ್ ಆಲ್ ಬೆದೆ ನಿಲ್ಲೋದಕ್ಕೆ ಕಾರಣ ಗರ್ಭದ ಸೋಂಕು ಇರಬಹುದು. ಸೋಂಕು ಯಾಕಾಗುತ್ತೆ, ಸೋಂಕು ಬರೋದಕ್ಕೆ ಕಾರಣಗಳೇನು ನಾನು ಹೇಳ್ತಾ ಹೋಗ್ತೀನಿ, ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಮೈನ್ಲಿ ಈಗ ನಾವು ಕಾಮನ್ನಾಗಿ ಏನು ಮಾಡ್ತೀವಿ ಅಂದರೆ, ಆರ್ಟಿಫಿಷಿಯಲ್ ಸೆಮೆನ್ ಮಾಡ್ತಿದ್ದೀವಿ. ಸೊ ಅದು ನಿಲ್ತಾ ಇಲ್ಲ ಅಂತ ಸೋಂಕಾಗಿರುತ್ತೆ. ಸೋಂಕಾಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಆ ಹಲವಾರು ಕಾರಣಗಳಲ್ಲಿ ಮೇಯ್ನ್ ಕಾರಣಗಳು, ಸೊ ಈಗ ಬೆದೆಗೆ ಬಂದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಒಂದು ರಾಸುಗಳ ಈ ಒಂದು ಗರ್ಭಕೋಶ ಯೋನಿ ದ್ವಾರಗಳೇನಾಗುತ್ತೆ ಅಂದರೆ, ಸೊ ಬೆದೆಗೆ ಬಂದಾಗ ಓಪನ್ ಆಗಿರ್ತವೆ, ಅಂದರೆ ಕ್ಲೋಸ್ ಆಗಿರಲ್ಲ, ಓಪನ್ ಇರುತ್ತೆ. ಸೊ ಅಂತಹ ಸಮಯದಲ್ಲಿ ನಾವೇನಾದರೂ ಹೊರಗಡೆ ಅಥವಾ ಕೆಸರಲ್ಲೋ ಇನ್ನೊಂದು ಕಡೆನೋ ಅದೇನಾದರೂ ಮಲಗಿ ಎದ್ದು ನೀರಲ್ಲಿ, ಅಂದರೆ ಕೊಳಕು ನೀರಲ್ಲಿ ಏನಾದರೂ ಮಲಗಿದಾಗ ಎದ್ದಾಗ ಆ ಯೋನಿ ದ್ವಾರದ ಮುಖಾಂತರ ಸೊ ಬ್ಯಾಕ್ಟೀರಿಯಾ ವೈರಸ್ ಆಗ್ಬೋದು, ಒಳ ಹೊಕ್ಕಿ ಅಲ್ಲಿ ಸೋಂಕನ್ನು ಕ್ರಿಯೇಟ್ ಮಾಡ್ಬೋದು, ಅದನ್ನು ಕಲುಷಿತ ಮಾಡಬಹುದು. ಸೊ ಅದು ಸಹ ಆ ಒಂದು ಕಾರಣ ಆಗಿರಬಹುದು. ನೆಕ್ಸ್ಟ್ ಆಗಿ ಸೊ ಇನ್ನೂ ಕೆಲವೇನೋ ಹಲವಾರು ಹಳ್ಳಿಗಳಲ್ಲಿ ಸೊ ರೈತರು ಏನು ಮಾಡ್ತಾರೆ ಅಂತ ಅಂದರೆ, ಕಾಮನ್ನಾಗಿ ಬೆದೆ ನಿಲ್ತಾ ಇಲ್ಲ, ಸೊ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಸೊ ಓರಿಯಿಂದ ಸೊ ಕೃತಕವಾಗಿ ಕೊಡೋದ್ರ ಬದಲಾಗಿ ಸೊ ಓರಿಯನ್ನು ನಾವು ಹಾರಿಸೋದು ಮುಖಾಂತರ ಓರಿಯಿಂದ ನೇರವಾಗಿ ಅದಕ್ಕೆ ಕ್ರಾಸ್ ಮಾಡಿಸೋಣ ಅನ್ನೋ ಒಂದು ಮೈಂಡಿಂದ ಸೊ ಓರಿಯನ್ನು ಕ್ರಾಸ್ ಮಾಡಿಸ್ಲಿಕ್ಕೆ ಹೋಗ್ತಾರೆ. ಸೊ ಯಾರು ಈ ಕಾಲದಲ್ಲಿ ಹೆಚ್ಚಿನದಾಗಿ ಓರಿಗಳನ್ನು ಅಂತ ಆ ಒಂದು ಬುಲ್ಸನ್ನು ಇಟ್ಟಿರುವವರು ಕಡಿಮೆ. ಸೊ ಊರಿಗೆ 1-2 ಇರ್ಬೋದು, ಬಟ್ ಎಲ್ಲರೂ ಸಹ ಅಲ್ಲಿಗೆ ಹೋಗ್ತಾರೆ. ಒಂದೇ ಊರು ಇರೋದ್ರಿಂದ ಸೊ ಕಾಮನ್ನಾಗಿ ಕನಿಷ್ಠ ಒಂದು 3-4 ಒಂದು ರಾಸುಗಳಿಗೆ ಒಂದು ದಿನಕ್ಕೆ ಏನಾದರೂ ಅದೇ ಊರಿಗೆ ಹಾರಿತು ಅಂತ ಅಂದರೆ, ಒಂದು ಊರಿ ಸುಮಾರು ರಾಸುಗಳಿಗೆ ಸೊ ಒಮ್ಮೆಲೆ ಆರಿಸೋದ್ರಿಂದ ಫಸ್ಟ್ ಆರಿದಂತಹ ಹಸುವಿಗೆ ಏನಾದರೂ ಆ ಒಂದು ಗರ್ಭಕೋಶದಲ್ಲಿ ಸೋಂಕಾಗಿದ್ದರೆ, ಅದೇ ಊರಿ ಇನ್ನೊಂದು ರಾಸುಗೆ ಏನಾದರೂ ಹಾರ್ತು ಅಂತ ಅಂದರೆ ಖಂಡಿತ ಅದರ ಸೋಂಕು ಈ ಒಂದು ಹಸುವಿಗೂ ಆಗುತ್ತೆ. ಸೊ ಓರಿಯಿಂದ ಸೊ ಆ ರಾಸುವಿಗೂ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದಾದ್ರೂ ಅದಕ್ಕೂ ಈ ರೀತಿಯಾಗಿಯೂ ಸೋಂಕು ಇಲ್ಲದೇ ಇರುವಂತಹ ರಾಸುವಿಗೂ ಸೋಂಕು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬಟ್ ನಾವು ಅದನ್ನೇನು ಮಾಡಬೇಕು, ಸೋಂಕು ಆಗಿದೆ ಅಂತಂದರೆ ಹೇಗೆ ಗೊತ್ತಾಗುತ್ತೆ ಸೋಂಕಾಗಿರುವಂತಹ ಕುರುಹುಗಳು, ಚಿಹ್ನೆಗಳು ಯಾವುವು? ಸೊ ಡಿಸ್ಚಾರ್ಜ್ ಆಗ್ತಾ ಇರುತ್ತಲ್ವ, ಸೊ ವೈಟ್ ಡಿಸ್ಚಾರ್ಜ್ ಆಗ್ತಾ, ಕೆಲವು ಟೈಮು ಫುಲ್ ರೆಡ್ಡು, ಯೆಲ್ಲೋ, ಗ್ರೀನು, ಯಾವ್ಯಾವ ರೀತಿಯ ಒಂದು ಡಿಸ್ಚಾರ್ಜ್ ಇರುತ್ತೋ ಸೊ ನೀವು ನೋಡಿದ್ದೀರಾ. ಇಲ್ಲಿ ಸೋಂಕಿದೆ ಅಂತ ಗೊತ್ತಾಗಬೇಕು ಅಂತ ಅಂದರೆ, ಡಿಸ್ಚಾರ್ಜಲ್ಲಿ ಕಲರ್ಸ್ ಬಂದಾಗ ಕಂಪಲ್ಸರಿ ಅದು ಸೋಂಕಾಗಿರುತ್ತೆ. ಬ್ಲಡ್ ಇದ್ದರೆ ಬ್ಲಡ್ಡು ವೇರಿಯೇಷನ್ಸ್ ಬ್ಲಡ್ ಬಂದು ಕೆಲವು ಸರಿ ಬ್ಲಡ್ಡು ಬರುತ್ತೆ. ಬಟ್ ಮೇನ್ ಸೋಂಕಿಲ್ಲ ಅಂತ ಯಾವ ರೀತಿ ಗೊತ್ತಾಗುತ್ತೆ, ಡಿಸ್ಚಾರ್ಜ್ ಆಗೋದಂತೂ ಕಾಮನ್, ಆಗಲೇಬೇಕು ಡಿಸ್ಚಾರ್ಜ್ ಅನ್ನೋದು. ಬಟ್ ಇಲ್ಲಿ ಸೋಂಕಿದೆ ಇಲ್ಲ ಅನ್ನೋದು ಯಾಕೆ ಗೊತ್ತಾಗುತ್ತೆ ಅಂದರೆ, ಸೊ ಕೊಬ್ಬರಿ ಎಣ್ಣೆ ಅಂದರೆ ಒಂದು ಕೋಕೋನಟ್ ಆಯಿಲ್ ರೀತಿಯಲ್ಲಿ ಶುಭ್ರವಾಗಿ ವೈಟ್ ಅನ್ನೋದು ಡಿಸ್ಚಾರ್ಜ್ ಆದರೆ ಶುಭ್ರವಾಗಿ, ಲೈಕ್ ಕೋಕೋನಟ್ ಆಯಿಲ್ ಯಾವ ರೀತಿ ಶುಭ್ರವಾಗಿರುತ್ತೆ ಆ ರೀತಿ ಶುಭ್ರವಾಗಿ ಏನಾದರೂ ಡಿಸ್ಚಾರ್ಜ್ ಆಯಿತು ಅಂದರೆ ಸೊ ಸೋಂಕು ಯಾವುದೂ ಇಲ್ಲ, ನಾರ್ಮಲ್ ಇದೆ ಅಂತ ಹೇಳ್ಬೋದು ಬೆದೆ ಬಂದಾಗ. ಬಟ್ ಏನಾದರೂ ಅದೇ ಒಂದು ಡಿಸ್ಚಾರ್ಜು ಸ್ವಲ್ಪ ಬೂದು ಬಣ್ಣಕ್ಕೆ, ಅಂದರೆ ಗಾಢವಾದಂತಹ ವೈಟ್, ಅಂದರೆ ಅಲ್ಲಿ ಶುಭ್ರವಾಗಿರೋದಿಲ್ಲ, ಸ್ವಲ್ಪ ಕಲುಷಿತವಾದಂಥ ರೀತಿಯಲ್ಲಿ ಏನಾದರೂ ಬಂತು ಅಂತ ಅಂದರೆ ಸೊ ಆಟೋಮೆಟಿಕಲಿ ಸೋಂಕಾಗಿದೆ ಅಂತ ಗೊತ್ತಾಗುತ್ತೆ. ಕೆಲವೊಮ್ಮೆ ಬ್ಲಡ್ ರೆಡ್ ಆಗಿ ಬರುತ್ತೆ, ಕೆಲವೊಮ್ಮೆ ಹಸಿರು ಅಂದರೆ ಸ್ವಲ್ಪ ಗ್ರೀನಿಶ್ ಆಗಿ ಯೆಲ್ಲೋಯಿಶ್ ಆಗಿಯೂ ಬರ್ತಕ್ಕಂತಹ ಚಾನ್ಸ್ ಇದೆ.
ಹಾಗಾದರೆ ಈ ರೀತಿ ಬಂದಾಗ ನಾವೇನು ಮಾಡಬೇಕು? ಆ ರೀತಿ ವೈಟ್ ಡಿಸ್ಚಾರ್ಜ್ ಆದಾಗ ಸೊ ನಾವೇನು ಮಾಡಬೇಕು? ಸೋಂಕಾಗಿದೆ ಅಂತ ಗೊತ್ತಿದೆ, ಬಟ್ ಏನು ಮಾಡಬೇಕು ಮುಖ್ಯವಾಗಿ? ಸೊ ಯಾವ ಮೆಡಿಷನ್ ಕೊಟ್ಟರೆ ಇದನ್ನು ಕ್ಲಿಯರ್ ಮಾಡ್ಕೋಬೋದು ಅದನ್ನು ಹೇಳ್ತಾ ಹೋಗ್ತೀನಿ. ಮೇಯ್ನ್ಲಿ ನಮಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು ಪೊವಿಡೈನ್ ಅಯೋಡಿನ್ ಅನ್ನೋದಿದೆ. ಆ ಪೊವಿಡೈನ್ ಅಯೋಡಿನನ್ನು ಲಿಕ್ವಿಡ್ ಇದು ನಿಮಗೆ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ. ಲಿಕ್ವಿಡ್ ಇದು. ಸೊ ಇದನ್ನು ಒಂದು 5 ml ಲಿಕ್ವಿಡ್ ಅಲ್ವಾ, 5 ml ಪೊವಿಡೈನ್ ಅಯೋಡಿನನ್ನು ತೆಗೆದುಕೊಂಡು ಒಂದು 15 ml ಡಿಸ್ಟಿಲ್ ವಾಟರನ್ನು ತೆಗೆದುಕೊಳ್ಳಿ. ಸೊ ನೀವು ಖಾಲಿ ಅದನ್ನೇ ಕೊಟ್ಟರು ಓಕೆ, ಡಿಸ್ಟಿಲ್ ವಾಟರನ್ನು ಸೇರಿಸ್ಕೊಂಡು 5 ml ಪೊವಿಡೈನ್ ಅಯೋಡಿನ್ ಮತ್ತು 15 ml ಡಿಸ್ಟಿಲ್ ವಾಟರ್ ಇದನ್ನು ಸೊ ಗರ್ಭಕೋಶಕ್ಕೆ ನೀವು ಒಳಕ್ಕೆ ಇಂಜೆಕ್ಟ್ ಮಾಡೋದು. ಇಂಜೆಕ್ಟ್ ಮೀನ್ಸ್ ಅದರೊಳಕ್ಕೆ ಹಾಕಿದಾಗ ಸೊ ಅಲ್ಲಿರುವಂತಹ ಇದೇನು ಮಾಡುತ್ತೆ ಅಂತ ಅಂದರೆ ಇನ್ಫೆಕ್ಷನ್ ಕ್ಲಿಯರ್ ಮಾಡೋ ಉದ್ದೇಶಕ್ಕೋಸ್ಕರ ಇದನ್ನು ಬಳಕೆ ಮಾಡ್ತಾರೆ. ಸೊ ಇನ್ಫೆಕ್ಷನನ್ನು ಕ್ಲಿಯರ್ ಮಾಡುತ್ತೆ. ನೀವು ಡಾಕ್ಟ್ರ್ ಹತ್ರ ಆದರೂ ಹಾಕ್ಸಿ, ಡಾಕ್ಟ್ರ್ ಹತ್ರನೇ ಹಾಕ್ಸಿ ಮೇಯ್ನೇ. ಸೊ ನಿಮ್ಗೆ ಏನಾದರೂ ಡೋಸೇಜ್ ಜಾಸ್ತಿ ಆಗೋದು ಅದು ಇದು ಮಾಡೋದು ಬೇಡ. ಸೊ 5 ml ಲಿಕ್ವಿಡನ್ನು ಪ್ಲಸ್ 15 ml ಡಿಸ್ಟಿಲ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಕೊಟ್ಟಾಗ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ. ಫಸ್ಟು ಕ್ಲಿಯರ್ ಆಗಿ ನೆಕ್ಸ್ಟ್ ಬೆದೆಗೆ ಬರುತ್ತೆ, 25 ದಿನ ನಂತರ ಬೆದೆಗೆ ಬರುತ್ತೆ. ಆವಾಗ ನೀವು ಆರ್ಟಿಫಿಷಿಯಲ್ ಸೆಮೆನನ್ನು ಮಾಡಿಸ್ಬಿಟ್ಟು ನೆಕ್ಸ್ಟ್ 25 ದಿನಕ್ಕೆ ಬೆದೆಗೆ ಬಂದಾಗ ಒಂದು ಬೆದೆಯನ್ನು ಬಿಟ್ಟು ನೆಕ್ಸ್ಟ್ ಬಂದಾಗ ನೀವು ಸೆಮೆನನ್ನು ಕೊಡಿಸಿದ್ದೆ ಆದರೆ ಅದು ನಿಲ್ಲುತ್ತೆ, ಸ್ಟಾಪ್ ಆಗುತ್ತೆ. ಸೊ ಆ ರೀತಿ ಮಾಡಿ ನಮ್ಮ ಬೆದೆಯನ್ನು ನಿಲ್ಲಿಸ್ಕೋಬೋದು. ಸೆಮೆನನ್ನು ಕೊಡಿಸಿದಾಗ ಅದು ಗರ್ಭ ನಿಲ್ಲೋದಕ್ಕೆ ಮುಖ್ಯ ಕಾರಣವಾಗುತ್ತೆ. ಸೊ ಡಿಸ್ಚಾರ್ಜನ್ನು ನೋಡಿಬಿಟ್ಟು ಯಾವ ರೀತಿ ಆಗಿದೆ ಇದು ಸೋಂಕಾಗಿದೆಯಾ ಇಲ್ವಾ, ಸೊ ಅದರ ಮೇಲೆ ಫೈಂಡ್ ಔಟ್ ಮಾಡಿಕೊಂಡು ನೀವು ನಿಮ್ಮ ರಾಸುಗಳಿಗೆ ಸೆಮೆನನ್ನು ಕೊಡಿಸ್ಕೋಬೋದು. ಸೊ ಯಾವ ರೀತಿ ಅಂದರೆ ಒಂದು ಸೋಂಕನ್ನು ಕ್ಲಿಯರ್ ಆದ ನಂತರ ನೀವು ಸೆಮೆನನ್ನು ಕೊಡಿಸ್ಬೇಕಾಗುತ್ತೆ. ಖಂಡಿತ ಆ ರೀತಿ ಮಾಡಿಕೊಂಡು ಸೊ ನಿಮ್ಮ ರಾಸುಗಳಿಗೆ ಉತ್ತಮವಾದಂತಹ ರೀತಿಯಲ್ಲಿ ಉತ್ತಮವಾದ ಸೆಮೆನ್ಗಳನ್ನು ಕೊಟ್ಟು ಒಳ್ಳೆಯ ಕರುಗಳನ್ನು ಪಡೆದು ಡೈರಿಯನ್ನು ನಾವು ಮುಂದುವರೆದು ಈ ಸೋಂಕನ್ನು ನಾವು ಫೈಂಡ್ ಔಟ್ ಮಾಡಲಿಲ್ಲ ಅಂತ ಅಂದರೆ ಖಂಡಿತ ಬೆದೆ ನಿಲ್ತಾ ಇರಲ್ಲ. ಪ್ರತಿ ಸಲ ನಾವು ಹೋರಿಯನ್ನು ಆರಿಸ್ತಾ ಇರ್ತೀವಿ, ಇಲ್ಲ ಆರ್ಟಿಫಿಷಿಯಲ್ ಸೆಮೆನ್ಸನ್ನು ಮಾಡಿಸ್ತಾ ಇರ್ತೀವಿ, ಆದರೂ ನಿಲ್ಲಲ್ಲ. ಅಲ್ಲಿ ಸೋಂಕಿದ್ದಾಗ ಯಾವ ಒಂದು ವೀರ್ಯಕಣಗಳು ನಿಲ್ಲೋದಿಲ್ಲ ಅಲ್ಲಿ. ಸೊ ಅದು ಆಟೋಮೆಟಿಕಲಿ ಸತ್ತೋಗ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಸೋಂಕನ್ನು ಕ್ಲಿಯರ್ ಮಾಡಿಕೊಂಡು ನಾವು ಆದ ನಂತರ ಸೆಮೆನ್ಸನ್ನು ಮಾಡಿಸ್ಬೋದು. ಸೊ ಕೋರಿನ ಆರಿಸ್ಬೋದಾ ಆರ್ಟಿಫಿಷಿಯಲ್ ಸೆಮೆನ್ಸ್ ಇಲ್ದಲೆ ಅಂದರೆ ಆರಿಸ್ಬೋದು. ಸೋಂಕಿರುವಂತಹ ರಾಸುಗಳಿಗೆ ಏನಾದರೂ ಆಲ್ರೆಡಿ ಆರಿಸಿದರೆ ನಮ್ಮ ರಾಸುಗಳನ್ನು ಅಲ್ಲಿ ಕರ್ಕೊಂಡು ಹೋಗೋದು ಬೇಡ. ಸೊ ಯಾವುದೂ ಆರಿಸಿಲ್ಲ ಇವತ್ತು ಅಂತಂದರೆ ನೀವು ಅವತ್ತು ಆರಿಸ್ಬೋದು. ಯಾಕೆಂದರೆ ಸೋಂಕಿರುವಂಥ ರಾಸಿಗೆ ಆರಿಸಿ ಮತ್ತೆ ಒಮ್ಮೆಲೆ ನಮ್ಮ ಒಂದು ರಾಸುಗಳಿಗೂ ಆರಿಸಿದಾಗ ಅದು ಸೋಂಕಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಅದು ಬೇಡ. ಸೊ ಆರ್ಟಿಫಿಷಿಯಲ್ ಸೆಮೆನ್ ಮಾಡಿಸಿ ಸೋಂಕನ್ನು ಕ್ಲಿಯರ್ ಆದ ನಂತರ ಸೊ ಆ ರೀತಿ ಮಾಡ್ಕೊಂಡು ನೀವು ನಮ್ಮ ರಾಸುಗಳಿಗೆ ಸೆಮೆನ್ ಮಾಡಿಸ್ಕೊಂಡು ಒಳ್ಳೆ ಬೆದೆಯನ್ನು ನಿಲ್ಲಿಸಿ ಗರ್ಭವನ್ನು ನಿಲ್ಲುವಂತೆ ಮಾಡಿಕೊಂಡು ಸೊ ನೀವು ರಾಸುಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಮುಖ್ಯ ದ್ವಾರ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಇಷ್ಟ ಆದಂಥವ್ರು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮ್ಮ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯ ತನಕ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು.